ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಕನ್ನಡ ಟೆಕ್ ಕಿಡ್ಸ್ ಫ್ಯಾಮಿಲಿ ಮೆಂಬರ್ಸು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಬ್ರದರ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫ್ರೀಸ್ ಆಗಿದೆ, ಅದನ್ನ ಅನ್ಫ್ರೀಸ್ ಮಾಡೋದು ಯಾವ ರೀತಿ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆ ಅಂತ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕ್ರೆ, ಫ್ರೀಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಏನಪ್ಪ ಅಂದರೆ, ಫ್ರೀಸ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟೇ ಕ್ವಾಲಿಟಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟೋ ಚೆನ್ನಾಗಿ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ ಕೂಡ ಅದರ ತಕ್ಕಂತೆ ವ್ಯೂಸ್ ಬರಲ್ಲ. ಅಂದರೆ ಅದರ ತಕ್ಕಂತೆ ವ್ಯೂಸ್ ಲೈಕ್ಸು ಬರಲ್ಲ. ಮತ್ತು ಅದ್ರ ಜೊತೆಗೆ ಮೊದಲಿಗೆ ನಿಮಗೆ ಎಲ್ಲ ನಿಮ್ಮೊಂದು ವಿಡಿಯೋ ಮೊದಲಿಗೆ ಬಂದ್ಬಿಟ್ಟು ವಿಡಿಯೋಗೆ ಚೆನ್ನಾಗಿ ವ್ಯೂಸು ಚೆನ್ನಾಗಿ ಮತ್ತು ಅದರ ತಕ್ಕಂತೆ ಫಾಲೋವರ್ಸು ಕಮೆಂಟು ಬರ್ತಿತ್ತು. ಆದರೆ ಬಟ್ ಇತ್ತೀಚೆಗೆ ಕೆಲವು ದಿನಗಳಿಂದ ಏನಿದೆ, ಎಲ್ಲ ಡೌನ್ ಆಗಿದೆ, ಎಲ್ಲ ಡ್ರಾಪ್ ಅನ್ನೋದು ಡೌನ್ ಇದೆ, ಎಲ್ಲ ಸರಿಯಾಗಿ ಬರ್ತಾಯಿಲ್ಲ. ಮತ್ತು ಅದ್ರ ಜೊತೆ ಸರಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಬಂದರೂ ಕೂಡ ಸರಿಯಾಗಿ ಫಾಲೋವರ್ಸ್ ಕೌಂಟ್ ತೋರಿಸ್ತಾ ಇರಲ್ಲ. ಮತ್ತು ಅದ್ರ ಜೊತೆ ವಿಡಿಯೋ ಕಮೆಂಟ್ ಬಂದರೂ ಸರಿಯಾಗಿ ವಿಡಿಯೋ ಕಮೆಂಟ್ ಕೂಡ ತೋರಿಸಲ್ಲ. ಮತ್ತು ಅದ್ರ ಜೊತೆಗೆ ವಿಡಿಯೋಗೆ ಸರಿಯಾಗಿ ರಿಚ್ ಕೂಡ ಸಿಗಲ್ಲ. ಈ ರೀತಿ ಒಂದು ಆಗ್ತಾಯಿದೆ ಅಂದರೆ ನಿಮ್ಮೊಂದು ಅಕೌಂಟಲ್ಲಿ ನೀವೆಲ್ಲ ತಿಳ್ಕೊಳ್ಬೇಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫ್ರೀಸ್ ಆಗಿದೆ ಅಂತ ತಿಳ್ಕೊಬೇಕು. ಈ ಫ್ರೀಸ್ ಆಗಬೇಕಾದ್ರೆ ನಾವು ಏನು ಮಾಡಿದ್ವಿ ಮಿಸ್ಟೇಕ್, ಯಾವೊಂದು ಕಾರಣಕ್ಕೋಸ್ಕರ ಆಗಿದೆ, ಮತ್ತು ಅದ್ರ ಜೊತೆಗೆ ಇದಕ್ಕೆ ಏನು ಸೊಲ್ಯೂಷನು, ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫ್ರೀಸ್ ಆದ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾವು ಅನ್ಫ್ರೀಸ್ ಯಾವ ರೀತಿ ಮಾಡೋದು, ಮತ್ತೆ ನಾವು ಮೊದಲೇ ಹಿಂಗೆ ಅಂದರೆ ನಮ್ಮ ಸ್ಟಾರ್ಟಿಂಗ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿ ಇತ್ತು ಅದೇ ರೀತಿ ನಮ್ಮೊಂದು ಇನ್ಸ್ಟಾಗ್ರಾಮ್ ID ಅಕೌಂಟು ನಾವು ಅದೇ ರೀತಿ ಮತ್ತೆ ಗ್ರೋ ಮಾಡೋದು ಯಾವ ರೀತಿ ಏನು ಎಲ್ಲ ನನಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕಲ್ಸನ್ ವೈಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇ ಒಂದ್ಬಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಈ ಫ್ರೀಸ್ ಅನ್ನೋದು ಅಂದರೆ ಏನು. ಫ್ರೀಸ್ ಅಂದರೆ ಡೆಡ್ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಡೆಡ್ ಅಂದರೆ ಏನಂದರೆ, ಒಬ್ಬ ಮನುಷ್ಯ ಸತ್ತಾಗ ಡೆಡ್ ಬಾಡಿ ಆಗಿರ್ತಾನೆ, ಒಬ್ಬ ಮನುಷ್ಯ ಜೀವ ಹೋಯ್ತಂದ್ರೆ ಡೆಡ್, ಅದೇನೂ ವರ್ಕೌಟ್ ಆಗಲ್ಲ. ಅವನು ಸತ್ತಿದಂದ್ರೆ ಅವ್ನು ಏನು ಕೈ ಮೂಮೆಂಟ್ ಆಗಲ್ಲ, ಕಾಲು ಮೂಮೆಂಟ್ ಆಗಲ್ಲ, ಕಣ್ಣು ಮೂಮೆಂಟ್ ಆಗಲ್ಲ. ಅದೇ ರೀತಿ ಕೂಡ ಇದು ಡೆಡ್ ಅಂತಾರೆ. ಡೆಡ್ ಅಂದರೆ ಒಂದು ಡೆಡ್ ಬಾಡಿ ರೀತಿ. ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟೇ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋ ಸರಿಯಾಗಿ ರಿಚ್ ಆಗಲ್ಲ, ಅದು ಸರಿಯಾಗಿ ರಿಚ್ ಆಗಲ್ಲ, ಸರಿಯಾಗಿ ಗ್ರೋ ಆಗಲ್ಲ. ಹಾಗಿದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಡೆಡ್ ಆಗ್ಬೇಕಾದ್ರೆ ಯಾವೊಂದು ಕಾರಣಕ್ಕೋಸ್ಕರ ಆಗುತ್ತೆ ಅಂದರೆ, ನೀವು ಮಾಡಿದಂಥ ಮಿಸ್ಟೇಕ್ನಿಂದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ಡೆಡ್ ಆಗುತ್ತೆ. ಹಾಗಿದ್ರೆ ಯಾವ್ಯಾವ ಮಿಸ್ಟೇಕ್ ಅಂದರೆ, ಕೆಲವೊಂದಷ್ಟು ಮಿಸ್ಟೇಕ್ ಇರ್ತೀನಿ, ಈ ಒಂದು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಏನಾದರೂ ಒಂದು ವೇಳೆ ಮಾಡಿದರೆ ನೀವು ಡೆಡ್ ಆದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ಅಕೌಂಟ್ ಅನ್ನೋದನ್ನು ಅನ್ಫ್ರೀಸ್ ಕೂಡ ಮಾಡ್ಕೊಳ್ಬೋದು. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ಅಕೌಂಟು ಡೆಡ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲನೇದು ಬಂದ್ಬಿಟ್ಟು ತುಂಬ ಸಿಂಪಲ್. ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಏನು ಕಮ್ಯುನಿಟಿ ಏನು ಪಾಲಿಸಿ ಇದೆ ಅಂದರೆ, ಕಮ್ಯುನಿಟಿ ಗೈಡೆನ್ಸ್ ಏನು ಪಾಲಿಸಿ ಇದೆ ಆ ಪಾಲಿಸಿ ನೀವು ವೈಲೇಟ್ ಮಾಡಿದರೆ, ಆ ಪಾಲಿಸಿನ ಫಾಲೋ ಮಾಡಲಿಲ್ಲ, ನಿಮಗೆ ಏನಾದರೂ ಸ್ಟ್ರೈಕು ಏನಾದರೂ ಬಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ಅನ್ನೋದು ಏನಾಗುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ಅದೇನಾಗುತ್ತೆ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗೋಂದ್ರೆ ರಿಚ್ ಡೌನ್ ಆಗುತ್ತೆ. ರಿಚ್ ಡೌನ್ ಆಗೋಂದ್ರೆ ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಅದು ರಿಚ್ ಆಗಲ್ಲ. ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಏನೇ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗಲ್ಲ, ವೀಡಿಯೋ ಗ್ರೋನೂ ಆಗಲ್ಲ, ಸರಿಯಾಗಿ ರಿಚ್ ಕೂಡ ಆಗಲ್ಲ. ಅದಕ್ಕೆ ಅಂದರೆ ನೀವು ಏನಾದರೂ ಒಂದು ವೇಳೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡೆನ್ಸ್ ಏನು ಪಾಲಿಸಿ ಇಲ್ಲ ಅದನ್ನು ಫಾಲೋ ಮಾಡಲಿ ಅಂದರೆ ಈ ರೀತಿಯ ಕೂಡ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಮಿಸ್ಟೇಕ್, ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಸೆಕೆಂಡ್ ಮಿಸ್ಟೇಕ್ ನಾನು ನಿಮಗೆ ಸೊಲ್ಯೂಷನ್ ಎಲ್ಲ ಲಾಸ್ಟ್ಗೆ ಹೇಳ್ತೀನಿ, ಯಾವ ರೀತಿ ಅನ್ಫ್ರೀಸ್ ಮಾಡ್ಕೋ ಅದನ್ನು ಕೂಡ ಹೇಳ್ತೀನಿ. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ನೀವು ಇನ್ಆ್ಯಕ್ಟಿವ್ ಅಕೌಂಟ್ ಅಂತ ಬಂದ್ಬಿಟ್ಟು, ಇನ್ಆ್ಯಕ್ಟಿವ್ ಅಕೌಂಟ್ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದ ತಕ್ಷಣ 1 ಮಂತಿಗೆ 1 ವೀಡಿಯೋ ಅಪ್ಲೋಡ್ ಮಾಡೋದು, 2 ಮಂತಿಗೆ 1 ವೀಡಿಯೋ ಅಪ್ಲೋಡ್ ಮಾಡೋದು, ಈ ರೀತಿ ರೀಲ್ಸ್ ಮಾಡ್ತಾರೆ. ಈ ರೀತಿ ಮಾಡೋದು ಅನ್ನೋದು ಇನ್ಆ್ಯಕ್ಟಿವ್ ಆಗುತ್ತೆ. ಇನ್ಆ್ಯಕ್ಟಿವ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಕ್ಟಿವ್ ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇನ್ಸ್ಟಾಗ್ರಾಮ್ದವ್ರು ಏನು ಮಾಡ್ತಾರೆ, ಆ ಒಂದು ಅಕೌಂಟನ್ನು ಅವರು ಡೆಡ್ಡಲ್ಲಿ ಒಯ್ದು ಬಿಡ್ತಾರೆ. ಡೆಡ್ ಅಂದರೆ ಅದನ್ನು ಫ್ರೀಸ್ ಮಾಡಿ ಹೋಗ್ತಾರೆ, ಅದು ರಿಚ್ ಎಲ್ಲ ಡೌನ್ ಮಾಡ್ತಾರೆ, ಅದ್ರ ಎಲ್ಗೋರಿದಮ್ ಎಲ್ಲ ಕಡಿಮೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಮಾಡಿದಂಥ ಮಿಸ್ಟೇಕ್ ಏನಂದರೆ 1 ಮಂತ್ಗೆ 2 ಮಂತಿಗೆ 1 ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ಡೆಡ್ ಆಗುತ್ತೆ. ಇದು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು, ಇದಕ್ಕೂ ಸೊಲ್ಯೂಷನ್ ಹೇಳ್ತೀನಿ. ಇನ್ನು ಥರ್ಡ್ ಬಂದ್ಬಿಟ್ಟು ಏನಪ್ಪ, ತುಂಬ ಜನ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅವರೊಂದು ಇಮೇಲ್ ID ಚೇಂಜ್ ಮಾಡೋದು, ಅಂದರೆ ಪರ್ಸನಲ್ ಹೋಗಿ ಬಂದ್ಬಿಟ್ಟು ಅವ್ರ ಇಮೇಲ್ ID ಚೇಂಜ್ ಮಾಡೋದು, ಅವ್ರ ಮೊಬೈಲ್ ನಂಬರ್ ಚೇಂಜ್ ಮಾಡೋದು, ಮತ್ತು ಅವ್ರ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು. ಈ ರೀತಿ ಚೇಂಜ್ ಮಾಡಿದ್ರು ಏನಾಗುತ್ತೆ, ಅದು ಇನ್ಸ್ಟಾಗ್ರಾಮ್ದವ್ರಿಗೆ ಅನಿಸುತ್ತೆ ಇವರು ಏನೋ ಮಾಡ್ತಾ ಇದ್ದಾನೆ ಅಂತ ಬಂದುಬಿಟ್ಟು ಅವ್ರು ಇನ್ಸ್ಟಾಗ್ರಾಮ್ದವ್ರು ಏನು ಮಾಡ್ತಾರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡೆಡ್ ಲೈನಲ್ಲಿ ಹೋಗಿಬಿಡ್ತಾರೆ, ಅಂದರೆ ಫ್ರೀಸ್ ಮಾಡಿರ್ತಾರೆ. ಫ್ರೀಸ್ ಮಾಡಿದ್ರು ಏನಾಗುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ರಿಚ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್. ಈಗ ನಾನು ನಿಮ್ಗೆ ಹೇಳಿದಿಲ್ಲ, ಇಷ್ಟು ಮಿಸ್ಟೇಕ್ ನೀವು ಏನಾದರೂ ಒಂದು ವೇಳೆ ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ಡೆಡ್ ಆಗುತ್ತೆ. ಅಂದರೆ ಡೆಡ್ ಅಂದರೆ ಫ್ರೀಸ್ ಆಗುತ್ತೆ. ಫ್ರೀಸ್ ಆದರೆ ಯಾವುದೇ ಕಾರಣಕ್ಕೂ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟೇ ಕಂಟೆಂಟ್ ಏನು ಒಳ್ಳೆಯದ ವೀಡಿಯೋ ಅಪ್ಲೋಡ್ ಮಾಡಿ ಕೂಡ ರಿಚ್ ಆಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫ್ರೀಸ್ ಆದ ನಿಮ್ಮೊಂದು ಅಕೌಂಟು ನೀವು ಅನ್ಫ್ರೀಸ್ ಮಾಡಬೇಕು. ಅನ್ಫ್ರೀಸ್ ಮಾಡ್ಬೇಕಾದ್ರೆ ಏನಿಲ್ಲ, ಅದಕ್ಕೂ ಕೆಲವೊಂದಷ್ಟು ಟಿಪ್ಸ್ ಇದೆ. ಇನ್ನು ಮಾಡಿದರೆ ನೀವು ಆಟೋಮೆಟಿಕ್ ಅನ್ಫ್ರೀಸ್ ಆಗುತ್ತೆ. ದಯವಿಟ್ಟು ಯಾರು ಕೂಡ ಮಿಸ್ಟೇಕ್ ಮಾಡೋಕ್ಕೋಗ್ಬೇಡಿ. ಇನ್ನೊಂದು ತುಂಬ ಸಿಂಪಲ್. ಈಗ ಅನ್ಫ್ರೀಸ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ತುಂಬ ಸಿಂಪಲ್. ಈಗಾಗಲೇ ವ್ಯೂಸ್ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ, ಬೇಜಾರಾಗಿದ್ದಾರೆ ಅಂದರೆ ನಿಮಗೆ ಏನು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಹೇಳ್ತೇನೆ, ಈ ಒಂದು ಕೆಲವೊಂದಷ್ಟು ನೀವು ಟಿಪ್ಸ್ ಅಂದರೆ ಕೆಲವೊಂದಷ್ಟು ಇದನ್ನ ಹೇಳ್ತಾನೆ ಅನ್ಫ್ರೀಸ್ ಮಾಡೋಕೆ. ಇನ್ನು ನೀವು ಸ್ಟೆಪ್ ಫಾಲೋ ಮಾಡಿದರೆ ಜಸ್ಟ್ ವಿತಿನ್
10-15 ದಿನದಲ್ಲಿ ಕವರ್ ಆಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 30-40 ದಿನಗಳು ಆಟೋಮೆಟಿಕ್ ನಿಮ್ಗೆ ರಿಸಲ್ಟ್ ಬರುತ್ತೆ. ಮತ್ತೆ ವಾಪಸ್ ನಿಮ್ಮ ಅಕೌಂಟ್ ಯಾವ ರೀತಿ ಇತ್ತು ಅದೇ ರೀತಿ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಅನ್ಫ್ರೀಸ್ ಮಾಡ್ಬೇಕಾದ್ರೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಿಮ್ಮೊಂದು ಪರ್ಸನಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಪರ್ಸನಲ್ ಸೆಟ್ಟಿಂಗಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಏನು ಮಾಡಬೇಕು, ನಿಮ್ಮೊಂದು ಇಮೇಲ್ ಐ ಡಿ ಚೇಂಜ್ ಮಾಡೋದು, ಮತ್ತು ಅದ್ರ ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು, ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ ಚೇಂಜ್ ಮಾಡೋದು, ಅಂದರೆ ನಿಮ್ಮ ಇಮೇಲ್ ಐ ಡಿ ವೆರಿಫೈ ಮಾಡೋದು, ಮೊಬೈಲ್ ನಂಬರ್ ಚೇಂಜ್ ಮಾಡೋದು, ಈ ರೀತಿ ಮಾಡಬೇಕು. ಯಾಕಪ್ಪ ಮಾಡ್ಬೇಕಾದ್ರೆ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ನೀವು ಮಾಡಬೇಕು. ಅದನ್ನ ಯಾಕಪ್ಪ ಮಾಡ್ಬೇಕಾರೆ ಇದು ಮಾಡೋದ್ರೆ ಏನುತ್ತೆ, ಇನ್ಸ್ಟಾಗ್ರಾಮ್ದವ್ರಿಗೆ ತಿಳಿದ್ಬಿಡುತ್ತೆ. ಯಾಕಂದರೆ ಇವರು ಆ್ಯಕ್ಟಿವ್ ಮಾಡ್ತಾರೆ, ರೀಆ್ಯಕ್ಟಿವ್ ಮಾಡ್ತಾಯಿದ್ದಾರೆ, ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟು ರೀಆ್ಯಕ್ಟಿವ್ ಮಾಡ್ತಾಯಿದ್ದಾರೆ, ಅಂದರೆ ರೀಆ್ಯಕ್ಟಿವ್ ಆಗ್ತಾಯಿದೆ. ಮತ್ತು ಈ ಅಕೌಂಟನ್ನು ನಾವು ಅನ್ಫ್ರೀಸ್ ಮಾಡಬೇಕು ಅಂತ ಚಾನ್ಸ್ ಬರುತ್ತೆ. ಅಂದರೆ ಇದಾಗುತ್ತೆ ಎಲ್ಗೋರಿದಮ್ ಸ್ವಲ್ಪ ಮತ್ತೆ ಇದು ಮಾಡಬೇಕು. ಎಲ್ಗೋರಿದಮ್ ಮೇಲೆ ಅವ್ರಿಗೆ ಕೌಂಟ್, ಅಂದರೆ ಎಲ್ಗೋರಿದಮ್ ಮೇಲೆ ನಿಮ್ಮೊಂದು ಅಕೌಂಟ್ ಆ್ಯಕ್ಟಿವ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ರಿಚ್ ಆಗೋದಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫ್ರೀಸ್ ಆಗಿದ್ರೆ ಇದು ಮೊದಲನೇ ಸ್ಟೆಪ್ ಇದು ಮಾಡಬೇಕು. ಇನ್ನು ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು 2 ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದು ಏನುತ್ತೆ, ಇನ್ಸ್ಟಾಗ್ರಾಮ್ದವ್ರಿಗೆ ಕೂಡ ಗೊತ್ತಾಗುತ್ತೆ 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆ, ಇನ್ನು ಮುಂದೆ ಇದು ಅಕೌಂಟ್ ಆ್ಯಕ್ಟಿವ್ ಆಗ್ತಿದೆ, ಇನ್ನು ಮುಂದೆ ಇವರು ಆ್ಯಕ್ಟಿವ್ ಆಗಿರ್ತಾರೆ ಡೈಲಿ ಅಂತ ಅರ್ಥ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು 2 ಸ್ಟೆಪ್ ಕೂಡ ನೀವು ಆನ್ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಸ್ಟೆಪ್ಪು. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್ ಹೇಳ್ಬೇಕಾರೆ, ನಿಮಗೆ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಸರಿಯಾಗಿ ರಿಚ್ ಸಿಗ್ತಲ್ಲ, ನನ್ನೊಂದು ಅಕೌಂಟ್ ಡೆಡ್ ಅಂದರೆ ನನ್ನೊಂದು ಅಕೌಂಟ್ ಫ್ರೀಸ್ ಆಗಿದೆ, ನೀವು ಏನು ಮಾಡಿ ಇನ್ಸ್ಟಾಗ್ರಾಮ್ ಕಂಪ್ನಿ ಅಂದರೆ ಇನ್ಸ್ಟಾಗ್ರಾಮ್ದವ್ರಿಗೆ ನೀವು ಅಪೀಲ್ ಮಾಡಬೇಕು. ಅಪೀಲ್ ಅಂದರೆ ಹೆಲ್ಪ್ ಸೆಂಟರ್ ಹೋಗಿ ಅವರಿಗೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಬೇಕು ಹೆಲ್ಪ್ ಸೆಂಟ್ರಲ್ಲಿ, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫ್ರೀಸ್ ಆಗಿದೆ, ಸರಿಯಾಗಿ ರಿಚ್ ಸಿಗ್ತಾಯಿಲ್ಲ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಮೊಂದು ವಿಡಿಯೋ. ಮೊದಲಿಗೆ ನನ್ನೊಂದು ವಿಡಿಯೋ ಚೆನ್ನಾಗಿ ವ್ಯೂಸ್ ಬರ್ತದೆ, ಚೆನ್ನಾಗಿ ರಿಚ್ ಸಿಗ್ತಿತ್ತು, ಅದ್ರ ಬಿಟ್ಟು ಈಗ ಚೆನ್ನಾಗಿ ರಿಚ್ ಸಿಗ್ತಲ್ಲ, ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿರೋ ಏನೂ ಆಗ್ತಾಯಿಲ್ಲ ಅಂತ ಅವ್ರಿಗೆ ನೀವು ರಿಪೋರ್ಟ್ ಈ ರೀತಿ ಅವ್ರಿಗೆ ಏನು ಮಾಡಬೇಕು ಅಂದರೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 2-3 ದಿನಕ್ಕೆ ಒಮ್ಮೆ ನೀವು ರಿಪೋರ್ಟ್ ಮಾಡಬೇಕು. ಅವರು ನಿಮಗೆ ನಿಮ್ಮೊಂದು ರಿಪೋರ್ಟ್ ನೋಡ್ಬೇಕಾರೆ ಮ್ಯಾಕ್ಸಿಮಮ್ 1 ವೀಕ್ 2 ವೀಕ್ ತೊಗೋತಾರೆ, ಅಂದರೆ 1 ವಾರ 2 ವಾರ ತೊಗೋತಾರೆ. ಅದ್ರ ಬಿಟ್ಟು ನೀವು ಬಿಡಕ್ಕೆ ಹೋಗ್ಬೇಡಿ, ಡೈಲಿ ರಿಪೋರ್ಟ್ ಮಾಡ್ತಾ ಹೋಗಲಿ. ಡೈಲಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ರಿಪೋರ್ಟ್ ಮಾಡಿ. ಎಷ್ಟು ನೀವು ರಿಪೋರ್ಟ್ ಮಾಡ್ತಾರ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ, ನಿಮಗೆ ರೆಸ್ಪಾನ್ಸ್ ಮಾಡಿದ್ರು ನಿಮ್ಮೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ದೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಫ್ರೀಸ್ ಆಗಿದೆ ಅಂದಿದ್ದೀರಾ, ಇದು ನೀವು ಮಾಡಿ ಪ್ರತಿಯೊಬ್ಬರು ಕೂಡ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ಈ ತುಂಬ ಜನ ಈ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಮೇನ್ ಚಾಟು ಮತ್ತು ಕೆಲವೊಂದಷ್ಟು ಅಂದರೆ ಮೇನ್ ಚಾಟು ಮತ್ತು ಆಟೋಮೆಟಿಕ್ ರಿಪ್ಲೈ ಅಂತ ಈ ರೀತಿ ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಏನಪ್ಪ ಅನ್ಬೇಕಾರೆ, ಈಗ ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಂತ ಕಮೆಂಟ್ ಮಾಡಿ, ಈಗ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ಲೊಕೇಶನ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟಿಗೆ ಆ ಲೊಕೇಶನ್ ಟ್ರ್ಯಾಕ್ ಮಾಡೋ ಅಪ್ಲಿಕೇಶನು ನಿಮಗೆ ನಿಮ್ಮ DM ಮೂಲಕ ಬರುತ್ತೆ. ನೀವು ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ಬರುತ್ತೆ, ಕಮೆಂಟ್ ಮಾಡಿದ್ರೆ ಬರಲ್ಲ. ಅದು ಪ್ರತಿಯೊಬ್ಬರು ಕೂಡ ಸೆಂಡ್ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಆಟೋಮೆಟಿಕ್ ಅನ್ನೋದು ಸೆನ್ಸರ್ ಮೂಲಕ ಮಾಡಿರ್ತಾರೆ. ಅದು ಮಾಡೋದಂದ್ರೆ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಕೂಡ ಆಗುತ್ತೆ. ತುಂಬ ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಬೇಕಾರೆ ಅದನ್ನು ಕೂಡ ಮಾಡಬೇಡಿ. ಇದು ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಾರೆ ತುಂಬ ಜನ ಆಟೋಮೆಟಿಕ್ ಕೂಡ ನಾನು ನಿಮಗೆ ಇದನ್ನ ಹೇಳ್ಬೇಕಾದ್ರೆ ತುಂಬ ಜನ ಆಟೋಮೆಟಿಕ್ ಈ ಸೆಟ್ ಮಾಡಿರ್ತಾರೆ. ಅಂದರೆ ಏನೇ ಕಮೆಂಟ್ ಮಾಡೋದು ಅದಕ್ಕೆ ಆಟೋಮೆಟಿಕ್ ರಿಪ್ಲೈ ಮಾಡೋದು, ಈ ರೀತಿ ಮಾಡೋಕ್ಕೋಗ್ಬಿಡಿ. ಇದರಿಂದ ಅಕೌಂಟು ಯಾಕಾಗುತ್ತೆ, ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ಹೇಳೋಕ್ಕಾಗಲ್ಲ. ಆದರೆ ಸೆಕ್ಯೂರ್ ಅಲ್ಲ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡೋಕ್ಕೋಗ್ಬೇಡಿ. ಇದು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಅನ್ಬ್ಲಾಕ್ ಮಾಡ್ಕೋಬೇಕಂದ್ರೆ, ಅನ್ಫ್ರೀಸ್ ಮಾಡ್ಕೋ ತುಂಬ ಸಿಂಪಲ್. ನೀವು ಏನು ಡೈಲಿ ಅಪ್ಲೋಡ್ ರೀಲ್ಸ್ ಅಂದರೆ ಡೈಲಿ ನೀವು ಅಪ್ಲೋಡ್ ಮಾಡಬೇಕು. ತುಂಬ ಜನ ನೀವು ಗ್ಯಾಪ್ ಮಾಡೋಂಗಿಲ್ಲ. ಪ್ರತಿದಿನ ನೀವು ರೀಲ್ಸ್ ಅಪ್ಲೋಡ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ರೀಲ್ಸ್ ನೀವು ಪ್ರತಿದಿನಕ್ಕೆ ಮ್ಯಾಕ್ಸಿಮಮ್ ಇಲ್ಲಂದ್ರೆ ನನಗೆ ಅನಿಸಿದ ಮಟ್ಟಿಗೆ ಅಂದರೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಅಪ್ಲೋಡ್ ಮಾಡಿ. ನಿಮಗೆ ಟೈಮ್ ಸಿಕ್ಕರೆ ಡೈಲಿ 3 ರೀಲ್ಸ್ ಅಪ್ಲೋಡ್ ಮಾಡಿ. ಇಲ್ಲ ಅಂದರೆ ನೀವೇನು ಮಾಡಬೇಕು, ಅದ್ರ ಜೊತೆಗೆ ನೀವೇನು ಮಾಡಬೇಕು, ರೀಲ್ಸ್ ಅಪ್ಲೋಡ್ ಮಾಡುವಾಗ ಶೆಡ್ಯೂಲ್ ಮಾಡಬೇಕು. ಶೆಡ್ಯೂಲ್ ಮಾಡಿದರೆ ಏನಂತ ಒಂದು ಟೈಮಿಂಗ್ ಡೇಟ್ ಅನ್ನೋದು ಸೆಟ್ ಮಾಡಬೇಕು. ಮ್ಯಾಕ್ಸಿಮಮ್ 1-2 ವಿಡಿಯೋ ಸೆಟ್ ಮಾಡಿ. ಯಾಕಪ್ಪ ಅಂದ್ರೆ ನೀವು ಟೈಮಿಂಗ್ ಅನ್ನೋದು ಸೆಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ದವ್ರಿಗೆ ಅರ್ಥವಾಗಿಬಿಡುತ್ತೆ, ಇದು ರೀಆ್ಯಕ್ಟಿವ್ ಆಗ್ತಾಯಿದೆ ಅಕೌಂಟು, ಮತ್ತೆ ಇದು ಅಕೌಂಟ್ ಬರ್ತಾ ಇದೆ, ಮತ್ತೆ ನಾವು ಇದನ್ನ ಬೂಸ್ಟ್ ಮಾಡೋಣ, ಮತ್ತೆ ಇದಕ್ಕೆ ಎಲ್ಗೋರಿದಮ್ ಇದು ಮಾಡೋಣ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ನೀವು ಮಾಡೋದಂದ್ರೆ ಡೈಲಿ ಅಪ್ಲೋಡ್ ಮಾಡೋದು, ಶೆಡ್ಯೂಲ್ ಮಾಡೋದಂದ್ರೆ ಏನು ಯೂಸ್ ಆಗುತ್ತೆ ಅಂದರೆ ಇನ್ಸ್ಟಾಗ್ರಾಮ್ದವ್ರು ಕೂಡ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಅನ್ಫ್ರೀಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಪ್ರತಿದಿನ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಆಗಿರ್ಬೇಕು. ನೀವು ಪ್ರತಿದಿನ ರೀಲ್ಸ್ ಅಪ್ಲೋಡ್ ಮಾಡಬೇಕು. ವ್ಯೂಸ್ ಬರಲಿ, ಲೈಕ್ ಬರಲಿ ಬಿಡಲಿ ಅದನ್ನ ಚಿಂತೆ ಮಾಡೋಕ್ಕೋಗ್ಬಿಡಿ, ಅದನ್ನೆಲ್ಲ ತಲೆ ಹಾಕೋಗ್ಬಿಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೋತಾ ಹೋಗೋದು. ಆಟೋಮೆಟಿಕ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ಫ್ರೀಸ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟು. ಮತ್ತು ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ನೋಡ್ಕೊ ಫೋಟೋಸ್ ಕೂಡ ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ ದಿನಕ್ಕೆ ಇಲ್ಲಾಂದ್ರೆ 2 ಫೋಟೋ ನೀವು ಅಪ್ಲೋಡ್ ಮಾಡಬೇಕು. ನೀವು ನಾರ್ಮಲ್ ಫೋಟೋ ಆದರೂ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋದೇನಂತೆ ಆ ಒಂದು ಫೋಟೋ ಇದ್ದದ್ದು ಏನಂತೆ ಸರಿಯಾಗಿ ನಿಮ್ಮೊಂದು ವ್ಯೂವರ್ಸ್ಗೆ, ನಿಮ್ಮ ಫಾಲೋವರ್ಸ್ಗೆ ರೀಚ್ ಮಾಡುತ್ತೆ. ಆವಾಗ ನಿಮ್ಮ ಫಾಲೋವರ್ಸ್ ಆ ಫೋಟೋ ನೋಡಿದ್ರೆ ಸ್ವಲ್ಪ ಟೈಮ್ ನೋಡ್ತಾರೆ, ಸ್ಪೆಂಡ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಅದರಿಂದ ನಿಮಗೆ ಎಂಗೇಜ್ಮೆಂಟ್ ಅನ್ನೋ ಸಿಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ. ಅದರಿಂದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಬೂಸ್ಟ್ ಸಿಗುತ್ತೆ, ಎಲ್ಗೋರಿದಮ್ ಸಿಗುತ್ತೆ. ಆವಾಗ ಇಂಪ್ರೆಷನ್ ಸಿಗುತ್ತೆ. ಅದರಿಂದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು
ರಿಚ್ ಆಗುತ್ತೆ, ಗ್ರೋ ಆಗುತ್ತೆ. ಆವಾಗ ನಿಮಗೆ ಫಾಲೋವರ್ಸ್ ಕೂಡ ಬರ್ತಾರೆ. ಮೇನ್ ಕೂಡ ನಿಮ್ಮೊಂದು ಪ್ರೊಫೈಲ್ ಕೂಡ ಗ್ರೋ ಆಗುತ್ತೆ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೀಸ್ ಆಗಿದ್ರು ಕೂಡ ಅನ್ಪ್ರೀಸ್ ಆಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ಕೂಡ ಮಾಡಿ, ತುಂಬ ಜನ ಮಾಡಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟು. ಯಾರ್ದೆಲ್ಲ ವ್ಯೂಸ್ ಬರ್ತಲ್ಲ, ನನ್ನೊಂದು ಅಕೌಂಟ್ ಪ್ರೀಸ್ ಆಗಿದೆ ಅನ್ನೋರು ಪ್ರತಿಯೊಬ್ಬರು ಕೂಡ ಅನ್ಪ್ರೀಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಸ್ಟೆಪ್ ಬಂದ್ಬಿಟ್ಟು ಯಾವುದಪ್ಪ, ನೀವು ಇನ್ನೊಬ್ಬರು ಕ್ರಿಯೇಟರ್ ಜೊತೆ ನೀವು ಕೊಲಾಬ್ ಮಾಡಬೇಕು. ಕೊಲಾಬ್ ಅಂದರೆ ಯಾರಪ್ಪ, ಈಗ ಯಾರೆಲ್ಲ ನಿಮ್ಮ ದೋಸ್ತಿ ಸರ್ಕಾರ ಅಂದರೆ ನಿಮ್ಮ ಪ್ರಿನ್ಸಿಪಲ್ ಇರ್ತಾರೆ, ಕೆಲವೊಂದಿಷ್ಟು ಕ್ರಿಯೇಟರ್ಸ್ ನಿಮ್ಮ ಪರಿಚಯ ಆಗಿರ್ತಾರೆ, ಅವ್ರ ಜೊತೆ ನೀವು ಕೊಲಾಬ್ ಮಾಡಬೇಕು. ಕೊಲಾಬ್ ಮಾಡಿದರೆ ಏನಾಗುತ್ತೆ ಅಂದರೆ, ನನಗೆ ಮೇನ್ ಅರ್ಥ ಮಾಡ್ತೀನಿ ನೋಡಿ, ಸಿಂಪಲಾಗಿ ಹೇಳ್ಬಿಡ್ತೀನಿ. ಏನೂ ಇಲ್ಲ, ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ರೀಚ್ ಸಿಗೋಲ್ಲ, ಅವ್ರಿಗೆ ರಿಚ್ ಇರುತ್ತೆ. ಅವ್ರ ಜೊತೆ ನೀವು ಕೊಲಾಬ್ ಮಾಡಿದರೆ ಏನಂತೆ, ಅವರೊಂದು ಆಡಿಯನ್ಸ್ಗೆ ನಿಮ್ಮೊಂದು ವಿಡಿಯೋ ತಲುಪುತ್ತೆ. ಅದರಿಂದ ನೀವು ಹೊಸ ಹೊಸ ವ್ಯೂವರ್ಸ್ಗೆ ನಿಮ್ಮ ವಿಡಿಯೋ ತಲುಪುತ್ತೆ, ಹೊಸ ಹೊಸ ಫಾಲೋವರ್ಸ್ ಸಿಗ್ತಾರೆ. ಅದರಿಂದ ಇನ್ಸ್ಟಾಗ್ರಾಮ್ದವ್ರು ಕೂಡ ಗೊತ್ತಾಗುತ್ತೆ, ಎಲ್ಗೋರಿದಮ್ ಚೇಂಜ್ ಆಗುತ್ತೆ. ಆವಾಗ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಬ್ಲಾಕ್ ಅಂದರೆ ಇದೇನಿದೆಲ್ಲ ಫ್ರೀಸ್ ಆಗಿದ್ದು ಅಕೌಂಟು ಅನ್ಫ್ರೀಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ ಏನಂದ್ರೆ ಒಂದು ತಿಂಗಳಿನಲ್ಲಿ ನೀವೇನು ಮಾಡಿ, ಮ್ಯಾಕ್ಸಿಮಮ್ 3 ರಿಂದ 4 ವಿಡಿಯೋ ನೀವೇನು ಮಾಡಿ ಕೊಲ್ಯಾಬ್ ಮಾಡಿ, ಅವ್ರ ಜೊತೆ ನೀವು ಕೊಲ್ಯಾಬ್ ಮಾಡಬೇಕು. ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಪಾಯಿಂಟ್ ತುಂಬ ಈ ಸ್ಟೆಪ್ ತುಂಬ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಾಡಿ. ಇಲ್ಲ ನಿಮ್ಮ ಹತ್ರ 2 ಅಕೌಂಟ್ ಇದ್ದರೆ ನಿಮ್ಮದೇ ಅಕೌಂಟ್ ನೀವು ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆ ಕೂಡ ನೀವು ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಅನ್ಫ್ರೀಸ್ ಮಾಡೋದಕ್ಕೆ ನೀವು ಡೈಲಿ ಸ್ಟೋರಿ ಹಾಕಬೇಕು, ಮತ್ತು ಡೈಲಿ ವೀಡಿಯೋ ಅಪ್ಲೋಡ್. ಮ್ಯಾಕ್ಸಿಮಮ್ ಡೈಲಿ 2 ರಿಂದ 3 ಸ್ಟೋರಿ ಹಾಕೊಳ್ಳಿ. ಮತ್ತು ಅದ್ರ ಜೊತೆಗೆ ಸ್ಟೋರಿ ಹಾಕೋದು ಅಷ್ಟೇ ಅಲ್ಲ, ಆ ಸ್ಟೋರಿ ಹಾಕಿದ್ದು ನಿಮ್ಮ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ಸ್ಟೋರಿ ಹಾಕೋದು. ಮತ್ತು ಅದ್ರ ಜೊತೆಗೆ ಆ ಸ್ಟೋರಿ ಆ ವೀಡಿಯೋ ತೊಗೊಂಡೋಗಿ ನಿಮ್ಮೊಂದು ವಾಟ್ಸಪ್ಪು ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು. ನಿಮ್ಮ ಫ್ರೆಂಡ್ಸು ನಿಮ್ಮದು ಮೊಬೈಲ್ ತೊಗೊಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮೊಬೈಲ್ ತೊಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮೊಬೈಲ್ ತೊಗೊಂಡು ನಿಮ್ಮ ರೀಲ್ಸು ಅವ್ರ ಫ್ರೆಂಡ್ಸ್ಗೆ ಒಂದು 5, 6, 10 ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಕೂಡ ಬ್ರದರ್ ನನ್ನ ಅಕೌಂಟ್, ದೋಸ್ತ್ ನನ್ನ ಅಕೌಂಟ್ ಹಿಂಗಾಗಿದೆ, ಸ್ವಲ್ಪ ನೀವು ಶೇರ್ ಮಾಡು, ಕಮೆಂಟ್ ಮಾಡು, ಲೈಕ್ ಮಾಡು. ಈ ರೀತಿ ಮಾಡಿಸಿ. ಈ ರೀತಿ ಮಾಡೋದಂದ್ರೆ ಕಮೆಂಟು ಲೈಕು ಬರೋದಂದ್ರೆ ಶೇರ್ ಮಾಡೋದಂತೆ ಇನ್ಸ್ಟಾಗ್ರಾಮ್ ಎಲ್ಗೋರಿದಮ್ಗೆ ಅರ್ಥ ಆಗುತ್ತೆ, ಇದು ಆ್ಯಕ್ಟಿವ್ ಆಗ್ತಿದೆ, ಇದು ಬೂಸ್ಟ್ ಸಿಗ್ತದೆ ಅಂತ. ಅವಾಗ ಏನು ಮಾಡ್ತಾರೆ, ನಿಮ್ಮೊಂದು ಅಕೌಂಟು ಫ್ರೀಸ್ ಆದ ಅಕೌಂಟನ್ನು ಅನ್ಫ್ರೀಸ್ ಮಾಡ್ತಾರೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ಫ್ರೀಸ್ ಮಾಡೋದಕ್ಕೆ ಏನಪ್ಪ, ನೀವು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡುವಾಗ ರಿಕಮೆಂಡ್ ಅಂದರೆ ನಿಮಗೊಂದು ಆಪ್ಷನ್ ಬರುತ್ತೆ ಅಪ್ಲೋಡ್ ಮಾಡುವಾಗ, ರಿಕಮೆಂಡ್ ಆ್ಯಂಡ್ ಫೇಸ್ಬುಕ್ ಅಂತ ಬರುತ್ತೆ. ಜಸ್ಟ್ ಆ ಸೆಟ್ಟಿಂಗ್ ಕೂಡ ಆನ್ ಮಾಡ್ಕೊಳ್ಳಿ. ಅಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಲಿಂಕ್ ಮಾಡಿ ಅಂತಲ್ಲ, ಅದನ್ನ ಆನ್ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದಂಥ ರೀಲ್ಸು ಡೈರೆಕ್ಟಾಗಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಆಗುತ್ತೆ. ಇದು ಮಾಡಿ. ಇದರ ಏನಂತೆ, ಫೇಸ್ಬುಕ್ನಲ್ಲಿ ವ್ಯೂವರ್ಸ್ ಸಿಗುತ್ತಾರೆ, ಫೇಸ್ಬುಕ್ನಿಂದ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಬೂಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ರೀತಿ ಮಾಡಿ. ಇದು ಅಷ್ಟೇ ಅಲ್ಲ, ಪ್ರತಿದಿನ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ವಾಪಸ್ ರಿಕವರಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಅನ್ಫ್ರೀಸ್ ಕೂಡ ಆಗುತ್ತೆ. ಫ್ರೀಸ್ ಆದ ಇನ್ಸ್ಟಾಗ್ರಾಮ್ ಅಕೌಂಟು ನೀವು ಅನ್ಫ್ರೀಸ್ ಆಗುತ್ತೆ. ಇದೇ ನೋಡಿ ಸೊಲ್ಯೂಷನ್. ಇಷ್ಟು ಮಾಡಬೇಕು. ಮತ್ತೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರಬೇಕು. ಪ್ರತಿದಿನ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಂಗಿಲ್ಲ ಅಂತ ಹೇಳ್ತಾ, ಏನು ನೋಡೋದು ತುಂಬ ಸಿಂಪಲ್. ಇಷ್ಟು ಫಾಲೋ ಮಾಡಿದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡಿ ಜಸ್ಟ್ ಒಂದು 10 ರಿಂದ 15 ದಿನದಲ್ಲಿ ರಿಸಲ್ಟ್ ಬರ್ತಾರ ಅಂತ ನೀವು ಬಂದು ನನಗೆ ಕಮೆಂಟ್ ಹಾಕೋದು ಹಂಗಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 30 ರಿಂದ 40 ದಿನಗಳ ಕಾಲ ಟೈಮ್ ತೊಗೊಳ್ತೆ. ಅದರ ನಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಅವರೇ ಎಲ್ಗೋರಿದಮ್ ಎಲ್ಲ ಇದು ಮಾಡಿ ರಿಪೋರ್ಟ್ ಮಾಡೋದು, ಅದು ಮಾಡೋದ್ರಿಂದ ಪ್ರತಿದಿನ ಅಪ್ಲೋಡ್ ಮಾಡೋದ್ರೆ ಏನಾಗುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫ್ರೀಸ್ ಆದ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಅನ್ಫ್ರೀಸ್ ಮಾಡಿಬಿಡ್ತಾರೆ. ಆವಾಗ ನಿಮ್ಮ ಮೊದಲಿನಂಗೆ ವೀಡಿಯೋ ಗ್ರೋ ಆಗುತ್ತೆ, ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ಲೈಕ್ಸ್ ಕೂಡ ಬರುತ್ತೆ, ಫಾಲೋವರ್ಸ್ ಕೂಡ ಬರ್ತಾರೆ. ಈ ರೀತಿ ಮಾಡ್ಕೊಂಡು ಅನ್ಫ್ರೀಸ್ ಕೂಡ ಆರಾಮಾಗಿ ಗ್ರೋ ಮಾಡ್ಕೊಂಡು ನೀವು ಕೂಡ ಒಬ್ಬ ಸೆಲೆಬ್ರಿಟಿ ಆಗ್ಬೋದು ಅಂತ. ಏನೋಳ ತುಂಬ ಸಿಂಪಲ್. ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ಬೆವರು ನೋಡಿ ಯಾವ ರೀತಿ ಬಂತು, ಈ ಬೆವರು ನೋಡಿ ಯಾವ ರೀತಿ ಸಿಕ್ಕೆ ತುಂಬ ಇರಲಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪಂದಿಸೋಕೆ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್ ಬಾಯ್ ಬಾಯ್.